ಸೌಜನ್ಯ ವಸಿಷ್ಠ ಈಕೆಯನ್ನ ನೀವು ಯೂಟ್ಯೂಬ್ ಇಂಟರ್ವ್ಯೂಗಳಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡಿರಬಹುದು. ಈಕೆಯನ್ನ ಬಾಸ್ವಾಲಾದವರು ಇಂಟರ್ವ್ಯೂ ಮಾಡಿದ್ರು. ಹಾಗೆ ಸುಮಾರು ವಿಡಿಯೋಗಳಲ್ಲಿ ನೋಡಿದ್ದೀನಿ. ಆಲ್ಮೋಸ್ಟ್ ಒಂದೇ ತರ ಪ್ಯಾಟರ್ನ್ ಅಲ್ಲಿ ಮಾತಾಡ್ತಿರ್ತಾರೆ. ಈಕೆಯ ಬ್ರೈನ್ ಎಲ್ಲ ಆಲ್ಮೋಸ್ಟ್ ಅವರ ಬ್ಯೂಟಿ ಹಿಂದೆನೆ ಸುತ್ತಾ ಇರುತ್ತೆ. ಇಂಟರ್ವ್ಯೂ ನಲ್ಲಿ ಏನ್ ಮಾತಾಡಿದ್ರು ಅಂದ್ರೆ, ನಾವು ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ರೆಡಿ ಆಗಬೇಕು, ಚೆನ್ನಾಗಿ ರೆಡಿಯಾಗಿ ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ ನಿಮಗೆ ನೀವೇ ಅಂದ್ಕೊಳ್ಳಿ. ಈಗಂದ್ರೆ ನೋಡೋಕೆ ಚೆನ್ನಾಗಿಲ್ದವರು ಏನ್ ಮಾಡ್ಬೇಕು, ಚೆನ್ನಾಗಿರುವವರು ಏನ್ ಮಾಡ್ಕೊಂಡ್ರು ಚೆನ್ನಾಗಿ ಕಾಣ್ತಾರೆ, ಮಾಡ್ಕೊಳ್ದಿದ್ರು ಚೆನ್ನಾಗೇ ಕಾಣ್ತಾರೆ. ಚೆನ್ನಾಗಿ ಇಲ್ಲದವರು ಏನ್ ಮಾಡ್ಕೊಂಡ್ರು ಚೆನ್ನಾಗಿ ಕಾಣಲ್ಲ, ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನೂ ನೋಡಕ್ಕಾಗಲ್ಲ. ಈಕೆಗೇನು ದೇವ್ರು ಅಂದ ಚಂದ ಚೆನ್ನಾಗಿ ಕೊಟ್ಟಿದ್ದಾನೆ. ಈಕೆನೇನಾದ್ರೂ ದೇವ್ರು ಕುರೂಪಿಯಾಗಿ ಹುಟ್ಟಿಸಿದ್ರೆ ಇದೇ ತರ ಮಾತಾಡ್ತಿದ್ರ? ದೇವ್ರು ಕೊಟ್ಟ ಅಥವಾ ಪ್ರಕೃತಿ ಕೊಟ್ಟ ಅಂದಕ್ಕೆ ನಾವು ಜಂಬ ಹೊಡೆಯೋದಕ್ಕಿಂತ ನಾವ್ ಏನ್ ಮಾಡಿದ್ವಿ, ಏನ್ ಸಾಧಿಸ್ವಿ ಅನ್ನೋದ್ರ ಮೇಲಾದ್ರೂ ಜಂಬ ಹೊಡೆದ್ರೆ ಒಪ್ಪಬಹುದಿತ್ತೇನೋ. ಈಕೆನ ಇಟ್ಕೊಂಡು ಇಂಟರ್ವ್ಯೂ ಮಾಡ್ತಿರೋ ಎಷ್ಟೋ ಚಾನಲ್ಗಳಿಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಾ ಇದೆ. ಈಕೆನ ಫಾಲೋ ಮಾಡೋರು ಬ್ಯೂಟಿಫುಲ್ ಆಗೇ ಇರಬೇಕು. ಇಲ್ಲ ಅಂದ್ರೆ ತಾವು ಹೇಳ್ದಂಗೆ ಏನೋ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಾ ಚೆನ್ನಾಗಿಲ್ಲ ಅಂತ ಕೊರಗಬೇಕಾಗುತ್ತೆ. ಇದು ಒಂದು ಮೆಂಟಲ್ ಇಲ್ನೆಸ್ಗೆ ಕಾರಣ ಆಗುತ್ತೆ, ಮಾನಸಿಕ ರೋಗಾನು ಬರಬಹುದು. ಮತ್ತೆ ಆ ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನನ್ನ ಸೀರೆ ಚೆನ್ನಾಗಿದೆ, ನಾನು ಚೆನ್ನಾಗಿದ್ದೀನಿ ಅಂತ ಯಾರಾದರೂ ಅಪ್ರಿಷಿಯೇಟ್ ಮಾಡಿಲ್ಲ ಅಂದರೆ ನನಗೆ ಒಂಥರ ನನ್ನ ಮೇಲೆ ಡೌಟ್ ಬರುತ್ತೆ, ನಾ ಚೆನ್ನಾಗಿ ಕಾಣ್ತಿಲ್ವೇನೋ ಅಂತ. ಆ ಚಾನಲ್ನಲ್ಲಿ ಒಬ್ಬ ಗಂಡಸು ಇಂಟರ್ವ್ಯೂ ಮಾಡ್ತಿದ್ದಾನೆ. ಗಂಡಸಿನಿಂದ ಈಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನೀ ಚೆನ್ನಾಗಿ ಕಾಣ್ತಾ ಇದೀಯ ಅಂತ ಹೇಳ್ಬೇಕು ಅಂತ. ಈ ಪ್ರಕಾರ ಲವ್ನ ಎಕ್ಸ್ಪೆಕ್ಟ್ ಮಾಡಬಾರ್ದಂತೆ, ಮತ್ತೆ ನೀ ಚೆನ್ನಾಗಿ ಕಾಣ್ತಿದ್ಯಾ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ಲೈಫ್ ಚೆನ್ನಾಗಿರತ್ತಂತೆ. ಈಕೆ ಹೇಳೋದು ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಳ್ಳಿ, ಸೀರೆ ಹಾಕೊಳ್ಳಿ, ಚೆನ್ನಾಗಿ ರೆಡಿಯಾಗಿ ಮೇಕಪ್ ಮಾಡ್ಕೊಳ್ಳಿ ಅಂತ. ಬಟ್ಟೆ ಇಲ್ದವರು ಅಂದ್ರೆ ಬಡವ್ರುಗಳು ಏನ್ ಮಾಡಬೇಕು? ಇಲ್ಲ, ನಾವು ಕಾಲೇಜ್ಗೆ ಹೋಗುವಾಗ ಒಂದು 3 ಜೊತೆ ಬಟ್ಟೆ ಇಟ್ಕೊಂಡು ವರ್ಷ ಪೂರ್ತಿ ಅದನ್ನೇ ಬಳಸ್ತಿದ್ವಿ. ಮತ್ತೆ ಕಾನ್ಫಿಡೆಂಟ್ ಆಗೇ ಇರ್ತಿದ್ವಿ. ಯಾರಾದರೂ ಪ್ರಶ್ನೆ ಮಾಡಿದ್ರೆ ನೀನು ಹಾಕಿದ್ದೇ ಹಾಕೊಂಡ್ಬರ್ತೀಯ ಅಂತ ಏನಾದ್ರು ಕೇಳಿದ್ರೆ ನೀ ಏನಾದ್ರು ಕೊಡಿಸ್ತೀಯಾ ಅಂತ ಕೇಳ್ತಿದ್ವಿ. ಅಪ್ಪ ಅಮ್ಮ ಗಂಡ ಕೊಡಿಸಿದ ಬಟ್ಟೆ ಹಾಗೂ ದೇವ್ರು ಕೊಟ್ಟ ಅಂದ ಚಂದದಿಂದ ಏನಾದರೂ ಜಂಬ ಬಂದರೆ ಅದು ವ್ಯಕ್ತಿತ್ವಕ್ಕೆ ಶೋಭೆ ಅಲ್ಲ. ಕೆಟ್ಟವ್ರ ಜೊತೆ ನಾವು ಸೇರಿದ್ರೆ ನಾವು ಕೆಟ್ಟವರೇ ಆಗ್ಬಿಡ್ತೀವಂತೆ, ಅವ್ರ ಬುದ್ಧಿ ನಮಗೂ ಬಂದ್ಬಿಡುತ್ತಂತೆ. ಯಾಕೆ ನಮ್ಮ ಜೊತೆ ಅವ್ರು ಸೇರೋದ್ರಿಂದ ಒಳ್ಳೆ ಗುಣ ಅವ್ರಿಗೆ ಬರಲ್ವಾ? ದಿನಪೂರ್ತಿ ಅಂಥ ವ್ಯಕ್ತಿಗಳ ಜೊತೆ ಇದ್ರೂ ಅವರ ಗುಣಕ್ಕೆ ವಿರುದ್ಧವಾಗಿ ಹೋರಾಡ್ತಾನೆ ತಮ್ಮ ಗುಣಗಳನ್ನು ಉಳಿಸಿಕೊಳ್ಳೋರು ದೊಡ್ಡ ವ್ಯಕ್ತಿ ಅನ್ನಿಸ್ಕೊಳ್ತಾನೆ. ನಮ್ಮ ಮೈಂಡ್ ಸೆಟ್ಟು ಸ್ಟ್ರಾಂಗ್ ಆಗಿರಬೇಕು, ನಮ್ಮ ಗುಣಗಳು ಸ್ಟ್ರಾಂಗ್ ಆಗಿರಬೇಕು. ಏನ ಫಾಲೋ ಮಾಡ್ತಿರೋರಿಗೆ ದೇವ್ರು ಒಳ್ಳೇದು ಮಾಡಲಿ. ಹಾಗೆ ಏನು ಅನಿಸ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.